ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯ ಎಪಿಎಂಸಿ ಮೈದಾನದಲ್ಲಿ ಬಿಜೆಪಿ ಪ್ರತಿಭಟನೆ ನಡೀತಾ ಇದೆ. ಕಹಳೆ ಊದಿ ನಗಾರಿ ಬಾರಿಸಿ ಸಮಾವೇಶಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಹಲವರು ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ವಿಪಕ್ಷ ನಾಯಕ ಅಶೋಕ್, ಪರಿಷತ್ ನಾಯಕ ಛಲವಾದಿ ಜೊತೆಗೆ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಬಸವರಾಜ್ ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ಬಳ್ಳಾರಿಯ ಎಪಿಎಂಸಿ ಮೈದಾನದಲ್ಲಿ ಬಿಜೆಪಿ ಪ್ರತಿಭಟನೆ ನಡೀತಾ ಇದೆ. ಕಹಳೆ ಊದಿ ನಗಾರಿ ಬಾರಿಸಿ ಸಮಾವೇಶಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಇನ್ನು ಈ ಒಂದು ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಹಲವರು ಭಾಗಿಯಾಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಜೊತೆಗೆ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಹಾಗೂ ಬಸವರಾಜ ಬೊಮ್ಮಾಯಿ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡೋದಕ್ಕೆ ಹೊರಟಿದೆ ಬಿಜೆಪಿ. ಇವತ್ತು ಆ ಸಮಾವೇಶಕ್ಕೆ ಚಾಲನೆ ಸಿಕ್ಕಿದೆ. ಕಹಳೆಯನ್ನ ಊದಿ ನಗಾರಿ ಬಾರಿಸಿ ಈ ಒಂದು ಸಮಾವೇಶಕ್ಕೆ ಚಾಲನೆ ಸಿಕ್ಕಿರುವಂತದ್ದು. ಬೊಮ್ಮಾಯಿ, ಕಾರಜೋಳ, ಎನ್ ರವಿಕುಮಾರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದಾರೆ. ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ನಾಯಕರು ವೇದಿಕೆ ಮೇಲೆ ಬಂದು ಆಸೀನರಾಗೋ ತನಕ ನಾಯಕರಾದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಆರ್ ಅಶೋಕ್ ಅವರು ಆಗಮಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ಮತ್ತೊಬ್ಬರ ನಾಯಕರಾದಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ. ಈಗ ತಾನೇ ವೇದಿಕೆಗೆ ನಮ್ಮ ಎಲ್ಲ ಮೆರೀತಾ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ಇದೆ. ಅನೇಕ ವಿಚಾರಗಳಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ದುಂಡಾವರ್ತಿಯನ್ನ ಮಾಡ್ತಾ ಇದೆ. ಸುಳ್ಳುಗಳನ್ನು ಹೇಳಿ ಜನರನ್ನು ವಂಚನೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಸರ್ಕಾರ ಇವತ್ತು ಗೂಂಡಾಗಿರಿ, ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ, ಕೊಲೆಗಳು ಹೀಗೆ ಅನೇಕ ರೀತಿಯ ಒಂದು ಅಟ್ಟಹಾಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದರ ವಿಚಾರವಾಗಿ ನಮ್ಮ ಅಧ್ಯಕ್ಷರು ಈ ಸರ್ಕಾರದ ದುಂಡಾವರ್ತಿತನವನ್ನ ಯಾವ ಈ ವಿಚಾರಗಳಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತಕ್ಕಂಥದ್ದನ್ನ ಇಡೀ ರಾಜ್ಯದಲ್ಲಿ 5-6 ಪ್ರಾಂತ್ಯಗಳಲ್ಲಿ ಸಭೆಗಳನ್ನು ಮಾಡಿ ಈ ಕಾಂಗ್ರೆಸ್ಸಿನ ಮುಖವಾಡವನ್ನು ಕಳಚಬೇಕು ಅಂತೇಳಿ ತೀರ್ಮಾನ ಮಾಡಿದರು. ಪ್ರಥಮವಾಗಿ ಬಳ್ಳಾರಿಯಿಂದಲೇ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗತಕ್ಕಂಥ ಅನಿವಾರ್ಯತೆ ಬಂತು. ಯಾಕೆ ಬಂತು? ಬಳ್ಳಾರಿಯಿಂದ ಇಡೀ ರಾಜ್ಯದಲ್ಲಿ ಇವತ್ತು ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದನ್ನು ನೀವು ಬಹಳಷ್ಟು ನೋಡಿದ್ದೀರಿ. ಅದಕ್ಕೆ ಪ್ರಥಮ ನಿದರ್ಶನ ಬಳ್ಳಾರಿ ನಗರ. ಹೊಸ ವರ್ಷ ಬಂದ ನಂತರ ಮೊದಲನೇ ದಿನ ನಾವೇನು ಮಾಡ್ತೇವೆ? ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ಹೇಳ್ತೇವೆ. ಎಲ್ಲರನ್ನು ಎಲ್ಲ ಪ್ರೀತಿಯಿಂದ ನಾವು ಸಂಭಾಷಣೆ ಮಾಡ್ತೇವೆ. ಆದರೆ ಬಳ್ಳಾರಿಗೆ ಬಂದಿದ್ದು ಪ್ರೀತಿ ವಿಶ್ವಾಸದ ಶುಭಾಶಯಗಳನ್ನು ಕೋರ್ತಕ್ಕಂಥ ವಿಷಯ ಅಲ್ಲ. ಇಲ್ಲಿ ಕೊನೆಗೆ ಪ್ರಥಮ ಪ್ರಾಶಸ್ತ್ಯ ಸಿಕ್ಕಿದ್ದು ಹೊಸ ವರ್ಷದ ದಿನವೇ ಅದು ಆ ಬಳ್ಳಾರಿ. ಅದಕ್ಕೆ ಬಳ್ಳಾರಿಯನ್ನ ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೇಳ್ತಾರೆ, ಇದು ಕೊಳೆಗಡಕರ ನಾಡು ಆಗೋಯಿತು. ಮೊದಲು ಇದು ಈ ರೀತಿ ಇರಲಿಲ್ಲ. ರಿಪಬ್ಲಿಕ್ ಆಫ್ ಬಳ್ಳಾರಿ ಈ ರೀತಿ ಮಾತಾಡ್ತಾರೆ. ಯಾಕೆ? ನಾನು ಒಂದು ಮಾತನ್ನಂತೂ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ರಾಜ್ಯದಲ್ಲಿ ನಿಮ್ಮ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ವಿಫಲವಾಗಿ ಇವತ್ತು ಜನ ಪರಿತಪಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳಬೇಕು. ಅದನ್ನು ಬಿಟ್ಟು ಮತ್ತಷ್ಟು ದುಂಡಾವರ್ತಿ ಮಾಡ್ತಾ ಇದ್ದಾರೆ. ಹೊಸ ವರ್ಷದ ದಿನ ಬೆಳಗ್ಗೆ ಎದ್ದು ನೋಡ್ತೇವೆ, ಸಂಜೆ ಹೊತ್ತಿಗೆ ಒಂದು ಸಣ್ಣ ಬ್ಯಾನರ್ನ ವಿಚಾರ, ವಾಲ್ಮೀಕಿಯವರ ವಿಗ್ರಹ ಅಥವಾ ಪುತ್ಥಳಿಯನ್ನ ನೀವು ಇಡ್ತಕ್ಕಂಥದ್ದು. ನಾವು ವಾಲ್ಮೀಕಿಯವರನ್ನ ನಮ್ಮ ಹಿಂದುತ್ವದಲ್ಲಿ ರಾಮಾಯಣ ಮಹಾಭಾರತಗಳಲ್ಲಿ ಅವರನ್ನು ಕೊಂಡಾಡ್ತೇವೆ.
ಅವರು ಹಿಂದುಳಿದ ನಮ್ಮ ಪರಿಶಿಷ್ಟ ವರ್ಗಗಳ ಅಸ್ಮಿತೆಯಾಗಿದ್ರೂ ಕೂಡ ಇಡೀ ಪ್ರಪಂಚ ಹಿಂದುತ್ವದ ಹೆಸರಿನಲ್ಲಿ ಅವರನ್ನು ಕೊಂಡಾಡ್ತಾರೆ. ಅವರ ಪುತ್ಥಳಿಯನ್ನು ಇಡಬೇಕಾದ್ರೆ ಯಾರಿಡಬೇಕು ಏನಿಡಬೇಕು ಪ್ರಶ್ನೆ ಇಲ್ಲ. ಇಡೀ ರಾಷ್ಟ್ರದ ತುಂಬ ಅವರ ಪುತ್ಥಳಿಗಳನ್ನ ಇಡ್ರಿ, ಅವರನ್ನು ಪೂಜೆ ಮಾಡ್ರಿ, ಅವರನ್ನು ಗೌರವಿಸ್ರಿ. ಈ ಬಳ್ಳಾರಿಯಲ್ಲೂ 100 ಕಡೆ ಇಡ್ರಿ, ನಮ್ದು ಅಭ್ಯಂತರ ಇಲ್ಲ. ಆದರೆ ನೀವು ಮಾಡಿದ್ದೇನೋ ಒಂದು ಜನಾರ್ದನ್ ರೆಡ್ಡಿಯವರ ವಿರುದ್ಧವಾಗಿ ನೀವು ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನು ಕೊಲೆ ಮಾಡಬೇಕು ಅಂತಲೇ ಆವತ್ತಿನ ದಿವಸ ಬ್ಯಾನರ್ ಅನ್ನು ತಂದಲ್ಲಿ ಹಾಕಿದ್ದು. ಅದಾದ ನಂತರ ಆಗಿದ್ದೇನು, ಪೊಲೀಸ್ ಅಧಿಕಾರಿಗಳು ಬ್ಯಾನರ್ ಅನ್ನು ತೆಗೆದಿದ್ದು ಕಂಪ್ಲೇಂಟ್ ಕೊಟ್ಟ ಮೇಲೆ. ಕೊಟ್ಟಿದ್ದಕ್ಕೆ ನೀವೇನು ಮಾಡಿದ್ದು, ಇನ್ನು ಕೆಲವು ಪೊಲೀಸ್ ಅಧಿಕಾರಿಗಳು ಅವರ ಜೊತೆಯಲ್ಲಿ ಅವರ ಜೊತೆಯಲ್ಲಿ ಸೇರಿ ಸಾವಿರಾರು ಜನರನ್ನ ಜನಾರ್ದನ ರೆಡ್ಡಿ ಅವರ ಮನೆಯ ಮುಂದೆವರೆಗೂ ನೀವು ಪಾದಯಾತ್ರೆಯಲ್ಲಿ ಕರ್ಕೊಂಡು ಬಂದು ಅವರ ಮೇಲೆ ಫೈರಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿರಲ್ಲ. ಜನಾರ್ದನ್ ರೆಡ್ಡಿ ಅವರು ಆವತ್ತು ಊರಲ್ಲೇ ಇರಲಿಲ್ಲ, ಅವರ ಕ್ಷೇತ್ರದಲ್ಲಿದ್ದರು. ಬರುವ ಹೊತ್ತಿಗೆ ಸಾವಿರಾರು ಜನರನ್ನ ಸೇರಿಸಿ ಒಬ್ಬ ಶಾಸಕ ಆಗಿರ್ತಕ್ಕಂಥವರ ಮಾತುಗಳು ಮಾತಾಡ್ತಕ್ಕಂಥದ್ದ ಇದು. ನಾನು ಶಾಸಕರು ಅವರು ಜನ ಮತ ಹಾಕಿದ್ದಾರೆ ಒಂದೇ ಕಾರಣಕ್ಕೆ ನಾನು ಅವರನ್ನು ಗೌರವದಿಂದ ಮಾತಾಡ್ತಾ ಇದ್ದೇನೆ. ಭರತ್ ರೆಡ್ಡಿಯವರು ಬೀದಿಯಲ್ಲೂ ನಿಂತು ಹೇಳ್ತಾರೆ 5 ನಿಮಿಷ ಸಾಕು ಅವರ ಮನೆಯನ್ನ ಸುಟ್ಟು ಭಸ್ಮ ಮಾಡ್ತೇನೆ ಅಂತ. ಎಂತ ಭಸ್ಮಾಸ್ಪುರನಿಗೆ ಜನ್ಮ ಕೊಟ್ರಪ್ಪ ಈ ಬಳ್ಳಾರಿಯಲ್ಲಿ. ಭಸ್ಮಾಸ್ಪುರನಿಗೆ ಜನ್ಮ ಕೊಟ್ರೆ ನೀವು. ಇವತ್ತಲ್ಲ ನಾಳೆ ಜನಾರ್ದನ್ ರೆಡ್ಡಿಯನ್ನು ಮುಗಿಸ್ಬಿಡ್ತೇನೆ ಅಂತ ಹೇಳ್ತೀರಿ.